ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ನೀವು ಕ್ವಶನ್ ನೋಡ್ಬೋದು. ಸೊ ಇಲ್ಲೇ ಕ್ವಶನ್ ನಂಬರ್ 10 ಅಂತಿದೆ. ಸೊ ಇದನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಅಂದರೆ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಸೊ ಈ ಕ್ವಶನ್ ಏನಿದೆಯಲ್ಲ, ಸೊ ಇದು ARR ಅಂದರೆ ಎವರೇಜ್ ರೇಟ್ ಆಫ್ ರಿಟರ್ನ್ ಅಥವಾ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೇಲೆ ಈ ಕ್ವಶನ್ ಇದೆ. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು, ಇದಕ್ಕೆ ಪ್ರೊಸೀಜರ್ಸ್ ಏನೆಲ್ಲ ಫಾಲೋಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಕ್ಲಾಸನ್ನು ಕೇಳ್ರಿ, ಪ್ರಾಕ್ಟೀಸ್ ಮಾಡಿರಿ, ಆಟೋಮೆಟಿಕ್ಲಿ ನೀವು ಕೂಡ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೋಡೋಣ. ಫಸ್ಟಿಗೆ ನೋಡ್ರಿ, ಡೆಟರ್ಮೈನ್ ದ ARR ಅಂತ ಹೇಳ್ತಾರೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆಫ್ ಟು ಮಷೀನ್ಸ್ ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ಪ್ರಾಬ್ಲಮನ್ನು ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರಾಬ್ಲಮ್ದಲ್ಲಿ ಏನೆಲ್ಲ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಬೇಕು. ಓಕೆ, ಸೊ ಇವಾಗ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನ ಮಷೀನ P ಅಂತ ಕೊಟ್ಟಿದ್ದಾರೆ, ಮಷೀನ Q ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಪರ್ಟಿಕ್ಯುಲರ್ಸ್ದಾಗ ಒರಿಜಿನಲ್ ಕಾಸ್ಟ್ ಅಂತ ಹೇಳಿದ್ದಾರೆ, ಮಷಿನ್ ಕಾಸ್ಟ್ ಹೇಳಿದ್ದಾರೆ. ಒರಿಜಿನಲ್ ಕಾಸ್ಟ್ P ಮಷಿನ್ದು ಎಷ್ಟಿದೆ, 56,125 ರುಪೀಸ್ ಅಂತಿದೆ. ನೆಕ್ಸ್ಟ್ ಒನ್ನ Q ಮಷಿನ್ದಾಗ್ರಿ 56,125 ಸೇಮ್ ಇದೆ. ಸೊ ನೆಕ್ಸ್ಟ್ ನೋಡ್ರಿ, ಎಡಿಷ್ನಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ, ರುಪೀಸ 5,000 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ರುಪೀಸ 6,000 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಲೈಫ್ ಆಫ್ ದ ಮಷೀನ್. ಓಕೆ, ಮಷೀನ್ ಲೈಫ್ ಎಷ್ಟು ಡ್ಯೂರೇಷನ್ ಕೊಟ್ಟಾರೆ, 5 ಇಯರ್ಸ್. ನೆಕ್ಸ್ಟ್ ಒನ್ನ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಇದು ಪ್ರಾಬ್ಲಮ್ದಾಗ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನೋಡೋಣ, ಇಯರ್ಸ್ ಇದ್ದರೆ ಇಂಪಾರ್ಟೆಂಟ್ ಆಗುತ್ತೆ ಅದ. ನೆಕ್ಸ್ಟ್ ನೋಡ್ರಿ, ಸಾಲ್ವೇಜ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಥಿಂಗ್ ಬಟ್ ಏನಂತಾರೆ, ಸ್ಕ್ರ್ಯಾಪ್ ವ್ಯಾಲ್ಯೂ ಕೂಡ ಅಂತಾರೆ, 3,000. ನೆಕ್ಸ್ಟ್ ಒನ್ನ 2,000 ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ರೇಟ್ ಆಫ್ ಟ್ಯಾಕ್ಸ್ ರೇಟ್ ನೋಡ್ರಿ ಎಷ್ಟಿದೆ, 55%. ಇಟ್ ಈಸ್ ಆಲ್ಸೋ 55%. ಓಕೆ, ಸೊ ಇದನ್ನು ಫಸ್ಟಿಗೆ ಈ ಥರ ಇನ್ಫಾರ್ಮೇಷನನ್ನು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ, ಏನಂದರೆ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಅವರಾಗೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಇನ್ಕಮ್ ಇದೇನಿದೆಯಲ್ಲ, ನಥಿಂಗ್ ಬಟ್ ಪ್ರಾಫಿಟ್ ಅಂತ ಹೇಳ್ಬೋದು ನೀವು. ಸೊ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟಿಗೆ ಏನು ಮಾಡಿದ್ದಾರೆ ಅಂದರೆ ಇಯರ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಯರ್ದಾಗ ನೋಡ್ರಿ 1, 2, 3, 4 ಆ್ಯಂಡ್ 5 5 ಇಯರ್ದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಮಷೀನ್ Pದಾಗ ಸೊ ಇಲ್ಲಿ ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಎಷ್ಟು ಹೇಳಿದಾರೆ ನೋಡ್ರಿ, 3,375. ಇದು ಭಾಳ ಇಂಪಾರ್ಟೆಂಟ್ ರೀ, ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡ್ಕೋತೀವ್ರಿ. ನೆಕ್ಸ್ಟ್ ಒನ್ನ 5,375. ನೆಕ್ಸ್ಟ್ ಒಂದು ನೋಡ್ರಿ 7,375. ನೆಕ್ಸ್ಟ್ ಒನ್ನ 9,375. ಲಾಸ್ಟ್ ಒನ್ನ 11,375 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದೆಲ್ಲ ಇನ್ಫಾರ್ಮೇಷನ್ P ಮಷಿನ್ ರಿಲೇಟೆಡ್. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಮಷಿನ್ Q ರಿಲೇಟೆಡ್ ಇನ್ಫಾರ್ಮೇಷನ್ ಏನಿದೆ ರೀ. ಸೊ ಫಸ್ಟ್ ಇಯರ್ದಾಗ 11,375 ಇದೆ. ಸೆಕೆಂಡ್ ಇಯರ್ದಾಗ 8,425. ನೆಕ್ಸ್ಟ್ ಒನ್ನ 7,635. ನೆಕ್ಸ್ಟ್ ಒನ್ನ 6,455. ನೆಕ್ಸ್ಟ್ 5,355 ಅಂತ ಹೇಳ್ತಾರೆ. ಓಕೆ, ಸೊ ಲಾಸ್ಟಿಗೆ ಒಂದು ಲೈನ್ ಹೇಳಿದಾರೆ ನೋಡ್ರಿ, ಡಿಪ್ರಿಸಿಯೇಷನ್ ಹ್ಯಾಸ್ ಬೀನ್ ಚಾರ್ಜ್ಡ್ ಆನ್ ಸ್ಟೇಟ್ ಲೈನ್ ಮೆಥಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಅವರಾಗೆಲ್ಲ ಇದನ್ನ ಇಲ್ಲಿ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹೇಳ್ತಾರಲ್ಲ. ಸೊ ಅಂದರೆ ಇದನ್ನು ಅವರಾಗೆ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಟ್ಟಾರೆ ನಿಮ್ಗೆ. ಸೊ ಇದನ್ನ ಏನಿಲ್ಲ, ಡೈರೆಕ್ಟಾಗಿ ನಾವು ತೊಗೊಂಡು ಪ್ರಾಬ್ಲಮ್ದಲ್ಲಿ ಮೆನ್ಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ARR. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಡೆಟರ್ಮೈನ್ ಅಂತ ಹೇಳಿದ್ರಲ್ಲ. ಸೊ ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೇಕು ನೀವು. ಒಂದು ವರ್ಕಿಂಗ್ ನೋಟ್ ಹಾಕಿಬಿಡ್ರಿ, ವರ್ಕಿಂಗ್ ನೋಟ್ ಅಥವಾ ನೋಟ್ ಅಂತ ಹಾಕ್ಬೋದು ನೀವು. ಸೊ ಏನಂದರೆ ARR. ಓಕೆ, ಸೊ ARR ಅನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಸೊ ಒಂದು ಫಾರ್ಮುಲಾ ಬರುತ್ತೆ. ಸೊ ಅದೇನು ನೋಡ್ರಿ, ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಅಂತ ಹೇಳ್ಬೋದು. ಓಕೆ, ಸೊ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟಿಗೆ ಇದನ್ನು ನೋಡಬೇಕು. ಸೆಕೆಂಡ್ ಒನ್ನ ಇದನ್ನು ನೋಡ್ರಿ, ಥರ್ಡ್ ಒನ್ನ ಎವರೇಜ್ ರೇಟ್ ಆಫ್ ರಿಟರ್ನ್ ನಿಮ್ಗೆ ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಾಗ ರೀ
ಎವರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಕೊಟ್ಟಿದ್ದಾರೆ ಇಲ್ಲೋ ನೋಡ್ರಿ. ಸೊ ಇದನ್ನು ಎಲ್ಲಿಯೂ ಡೈರೆಕ್ಟಾಗಿ ಅವ್ರು ಕೊಟ್ಟಿರೋದಿಲ್ಲ. ಸೊ ಅದಕ್ಕಾಗಿ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಬರುತ್ತೆ. ಆ್ಯನ್ಯುವಲ್ ಪ್ರಾಫಿಟ್ ಅಂದರೆ ಸೊ ಏನು ಮಾಡಬೇಕಂದ್ರೆ ಆ್ಯನ್ಯುವಲ್ ಪ್ರಾಫಿಟ್ ನೆಕ್ಸ್ಟ್ ಇಲ್ಲಿ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇದು ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಆಗಬೇಕಾದ್ರೆ ಅದು ಎವರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡೋಣ. ಸೊ ಈಗ ಈ ಥರ ಮಾಡಿದ್ರೆ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ನೋಡಿರಿ, ಇನ್ನು ಇದು ಬೇಕಲ್ಲ ಯಾವುದ್ರೆ ಎವರೇಜ್ ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಸೊ ಎವರೇಜ್ ಇನ್ವೆಸ್ಟ್ಮೆಂಟ್ ಅದು ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮ್ದಾಗ, ಏನೂ ಕೊಟ್ಟಿಲ್ಲ ಇನ್ಫಾರ್ಮೇಷನ. ಸೊ ಎವರೇಜ್ ಇನ್ವೆಸ್ಟ್ಮೆಂಟ್ ಬೇಕಾದರೆ ಸೊ ಅದಕ್ಕೂ ಒಂದು ಫಾರ್ಮುಲಾ ಇದೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ, ಓಕೆ, ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಹೇಳ್ಬೋದು. ಓಕೆ, ಡಿವೈಡೆಡ್ ಬೈ 2 ಅಂತ ಹೇಳಿ ಮಾಡಬೇಕು. ಓಕೆ, ಸೊ ಇದನ್ನ ಈ ಥರ ಫಾರ್ಮುಲಾ ಇದೆ. ಓಕೆ, ಸೊ ಇಷ್ಟ ವರ್ಕಿಂಗ್ ನೋಟ್ದಾಗ ನೀವು ಮೆನ್ಷನ್ ಮಾಡಿ ಆ್ಯಕ್ಚುಲಾಗಿ ಇನ್ನು ಇಲ್ಲಿಂದ ಪ್ರಾಬ್ಲಮ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಈಗ ನಮಗೇನು ಬೇಕಾಗಿದ್ರೆ ಎವರೇಜ್ ರೇಟ್ ಆಫ್ ರಿಟರ್ನ್ ಅಂತೇಳಿ ಬೇಕಾಗಿದೆ, ARR ಬೇಕಾಗಿದೆ. ಇದಕ್ಕೆ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಬೇಕಾಗಿದೆ. ಓಕೆ, ಸೊ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ನಮ್ಗೆ ಪ್ರಾಬ್ಲಮ್ದಲ್ಲಿ ಡೈರೆಕ್ಟಾಗಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಓಕೆ, ಸೊ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಅದು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಕ್ಚುಲಿ ಪ್ರಾಬ್ಲಮ ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಓಕೆ, ಸೊ ಇದು ನೆಕ್ಸ್ಟ್ ಹೆಡ್ಡಿಂಗ್ ಕೊಡ್ರಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹಾಕ್ಬೋದು ನೀವು. ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಇಯರ್ ಅಂತ ಹೇಳಿ ತೆಗೆದುಕೊಳ್ರಿ, ಮಷಿನರಿ A, ಮಷಿನರಿ B ಅಂತ ಹಾಕ್ಬೇಕು. ಓಕೆ, ಸೊ ಏನಿಲ್ಲರಿ ಜಸ್ಟ್ ಇದೇನು ಕಾಲಮ್ ಐತಲ್ಲ ಸೊ ಇದನ್ನ ಬರೆದು ಬಿಟ್ರೆ ಜಸ್ಟ್ ಇದನ್ನ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ಇಯರ್ದಾಗ ನೋಡ್ರಿ 1 to 5th ಇಯರ್ದಾಗ ತೆಗೆದುಕೊಳ್ರಿ. ಸೊ ಇಯರ್ದಾಗ ಏನು ಮಾಡಿರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್, ಫೋರ್ತ್ ಆ್ಯಂಡ್ 5th ಇಯರ್ ಅಂತ ತೆಗೆದುಕೊಳ್ರಿ. ಮಷಿನರಿ ಎದಾಗ ಏನೇನು ಪಾಯಿಂಟ್ಸ್ ಕೊಟ್ಟಾರಲ್ಲ ಇಲ್ಲಿ ಅಮೌಂಟ್ ಕೊಟ್ಟಾರ ನೋಡ್ರಿ, 3,375, 5,375, 7,375, 9,375, ಲಾಸ್ಟ್ ಒನ್ 11,375. ಓಕೆ, ಸೊ ಇವನ್ನೆಲ್ಲ ಡೈರೆಕ್ಟಾಗಿ ಮೆನ್ಷನ್ ಮಾಡಬೇಕು. 3,375, 5,375, 7,375, 9,375, 11,375. ಓಕೆ, ಸೊ ನೆಕ್ಸ್ಟ್ ಒನ್ ಸೇಮ್ ಆಸ್ ಇಟ್ ಈಸ್ ಇನ್ನ ಮಷಿನರಿ ಕ್ಯೂ ಐತಲ್ಲ, ಸೊ ಇದನ್ನು ಹಂಗೆ ಮೆನ್ಷನ್ ಮಾಡಿರಿ. ಮಷಿನ್ ಕ್ಯೂದ 11,375, 8,475, 7,635, 6,455, ನೆಕ್ಸ್ಟ್ 5,355. ಓಕೆ, ಸೊ ಡೈರೆಕ್ಟಾಗಿ ತೆಗೆದುಕೊಳ್ರಿ. 11,375, 8,425, 7,635, ನೆಕ್ಸ್ಟ್ ಒನ್ 6,455, ಲಾಸ್ಟ್ ಒನ್ 5,355. ಸೊ ಇದನ್ನ ಟೋಟಲ್ ಮಾಡಿಬಿಡ್ರಿ. ಸೊ ಟೋಟಲ್ 36,875 ಮಷಿನರಿ A ಆಯಿತು. ನೆಕ್ಸ್ಟ್ ಮಷಿನರಿ B ಇದೆ ಎಷ್ಟು ನೋಡ್ರಿ ವ್ಯಾಲ್ಯೂ. ಸೊ ಇದನ್ನು ಟೋಟಲ್ ಮಾಡಿರಿ 39,245. ಸೊ ಇದಕ್ಕೆ ಒಂದು ಹೆಡ್ಡಿಂಗ್ ಕೊಡಬೇಕು, ಏನಂದರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹಾಕಬೇಕು. ಓಕೆ, ಸೊ ಇಲ್ಲಿ ಏನಿದೆಯಲ್ಲ ಇದೇ ಟೇಬಲ್ದಾಗಿಂದು ಇನ್ಫಾರ್ಮೇಷನ್ ನಾನು ಈಗ ಮೆನ್ಷನ್ ಮಾಡೀನಿ. ಓಕೆ, ಸೊ ಇಲ್ಲೇ ಅವರಾಗೆ ಕೊಟ್ಟಿದ್ದಾರೆ ನೋಡ್ರಿ, ಇನ್ಕಮ್ ಟ್ಯಾಕ್ಸ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದಾರಲ್ಲ, ಇನ್ಕಮ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಸಿಯೇಷನ್ ಅಂತ ಹೇಳಿದಾರಲ್ಲ. ಸೊ ಅಂದರೆ ಡೈರೆಕ್ಟಾಗಿ ಅವನ ಇನ್ಫಾರ್ಮೇಷನ್ ನೀವು ಪ್ಲಸ್ ಮಾಡಿಬಿಡೋದು. ಓಕೆ, ಸೊ ಈಗ ನಮಗೇನು ಸಿಗ್ತೀರಿ ಇಲ್ಲಿ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಬೇಕಾದ್ರೆ ಆ್ಯನ್ಯುವಲ್ ಪ್ರಾಫಿಟ್ ಸಿಕ್ತ್ರಿ ಈಗ. ಸೊ ನೆಕ್ಸ್ಟ್ ನಂಬರ್ ಆಫ್ ಇಯರ್ಗೆ ಇಂಟು ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡಿರಿ, ಇಷ್ಟು ಫೈಂಡ್ ಔಟ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಅಂತ ಹಾಕ್ಬೇಕು. ಓಕೆ, ಸೊ ಈಗ ಫಾರ್ಮುಲಾ ನೀವು ಅಬ್ಸರ್ವ್ ಮಾಡ್ಕೋತವ್ರಿ ಒನ್ಸ್ ಈಗಿನ. ಈಗ ನೋಡ್ರಿ ಜಸ್ಟ್ ಇಲ್ಲಿ ಫಾರ್ಮುಲಾ ನೋಡ್ರಿ. ಫಸ್ಟಿಗೆ ಏನು ನಮಗೇನು ಬೇಕಾಗಿತ್ತು ರೀ, ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಬೇಕಾಗಿದೆ. ಓಕೆ, ಸೊ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಅಂತೇಳಿ ಇದನ್ನು ಫಸ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಸೊ ಈಗ ಏನು ಕ್ಯಾಲ್ಕುಲೇಟ್ ಮಾಡಿರಿ, ಆ್ಯನ್ಯುವಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಸೊ ನಾನು ಹತ್ರ ಇನ್ನೇನು ಮಾಡಿರಿ, ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಅಂತ ಹಾಕ್ರಿ. ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಈಕ್ವಲ್ ಟು ಆಮೇಲೆ ವರ್ಕಿಂಗ್ ನೋಡ್ದಾಗ ಬರೋದ್ರಲ್ಲ ಫಾರ್ಮುಲಾ ಅದನ್ನ ಬರೀರಿ, ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ
ನಂಬರ್ ಆಫ್ ದ ಇಯರ್ಸ್ ಇಲ್ಲಿದೆ ನೋಡ್ರಿ ಫಾರ್ಮುಲಾರ ಮನಸ್ಸಿಗೆ ಇನ್ನೊಮ್ಮೆ ನೋಡ್ರಿ ಫಸ್ಟ್ಗೆ ಇಲ್ಲೇ ಇದೆ ನೋಡ್ರಿ ಓಕೆ. ಸೊ ಈಗ ಏನು ಮಾಡ್ಬೇಕಂದ್ರೆ ಮಷಿನ್ ಎ ಅಂತ ಹಾಕ್ರಿ. ಸೊ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟು ಬಂದಿದೆ ನೋಡ್ರಿ ಮಷಿನ್ ಎದಾಗ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟು ಬಂದಿದೆ 36,875 ಬಂದಿದ್ದಿಲ್ಲ. ಸೊ ಇದನ್ನ ತೆಗೆದುಕೊಳ್ಬೇಕು 36,875 ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಅಂತಿದೆ ಓಕೆ. ಸೊ ನಂಬರ್ ಆಫ್ ದ ಇಯರ್ಸ್ ಎಷ್ಟದ ನೋಡ್ರಿ ಇಲ್ಲಿ 5 ಇಯರ್ಸ್ ಅದಲ್ರಿ. ಸೊ ಏನು ಮಾಡ್ರಿ ನಂಬರ್ ಆಫ್ ದ ಇಯರ್ಸ್ 5 ಇಯರ್ಸ್ ಅಂತ ಹಾಕ್ರಿ. ಸೊ ಅಮೌಂಟ್ ಬರುತ್ತೆ ಎಷ್ಟು ಬರುತ್ತೆ ಅಂದರೆ 7,375 36,875 ಡಿವೈಡೆಡ್ ಬೈ 5 ಇಯರ್ಸ್ ಮಾಡಿದಾಗ 7,375 ಬರುತ್ತೆ. ಸೊ ಇದು ಮಷಿನರಿ ಎ ಅಂತ ಹೇಳ್ಬೋದು ಓಕೆ. ಸೊ ಇನ್ನು ಮಷಿನ್ ಬಿದು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಮಷಿನ್ ಬಿದ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟು ಬಂದಿದೆ 39,245 ಓಕೆ. 39,245 ಡಿವೈಡೆಡ್ ಬೈ 5 ಇಯರ್ಸ್ ಹಾಕ್ರಿ. ಸೊ ಯಾಕೆ 5 ಇಯರ್ಸ್ ರೀ ಸೊ 5 ಇಯರ್ಸ್ ಅದಾವಲ್ಲ. ಸೊ 5 ಇಯರ್ಸ್ ಅಂತ ಹಾಕ್ರಿ. ಸೊ ಅಮೌಂಟ್ ಎಷ್ಟು ಬರುತ್ತೆ 7,849 ಅಂತೇಳಿ ಬರುತ್ತೆ ಓಕೆ. ಸೊ 39,245 ಡಿವೈಡೆಡ್ ಬೈ 5 ಮಾಡಿದಾಗ 7,849 ಅಂತೇಳಿ ಬರುತ್ತೆ. ಸೊ ಇದು ಬಿ ಇದಾಯಿತು ಓಕೆ. ಸೊ ನಮಗೆ ಈಗ ಏನು ಪಾಯಿಂಟ್ ಔಟ್ ಮಾಡಿದ್ರೆ ನಾವು ಈಗ ಆ್ಯನ್ಯುವಲ್ ಪ್ರಾಫಿಟನ್ನು ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟನ್ನು ಪಾಯಿಂಟ್ ಔಟ್ ಮಾಡಿದ್ದಾಯಿತು ಓಕೆ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ARR ಆಗಬೇಕಾದ್ರೆ ಫಸ್ಟಿಗೆ ಆ್ಯಾವ್ರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಪಾಯಿಂಟ್ ಔಟ್ ಮಾಡಿರಿ, ನಂತರ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಫೈಂಡ್ ಔಟ್ ಮಾಡಬೇಕು ಓಕೆ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ಬೇಕು ನಾವು ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡಬೇಕು ಓಕೆ. ಸೊ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಸೊ ನೀವು ಆಲ್ರೆಡಿ ನಾ ಹೇಳಿದ್ದೀನಲ್ಲ ಫಾರ್ಮುಲಾ ಅದನ್ನ ಹಾಕ್ರಿ. ಕ್ಯಾಲ್ಕುಲೇಷನ್ ಆಫ್ ಆ್ಯಾವ್ರೇಜ್ ಇನ್ವೆಸ್ಟ್ಮೆಂಟ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಓಕೆ. ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಸೊ ಇದಕ್ಕೆ ಸಾಲ್ವೇಜ್ ವ್ಯಾಲ್ಯೂನು ಅಂತಾರೆ ಡಿವೈಡೆಡ್ ಬೈ 2 ಮಾಡಬೇಕು ಓಕೆ. ಸೊ ಆ ನಂತರ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತೇಳಿ ಮಾಡಬೇಕು ಓಕೆ. ಈ ಥರ ಇನ್ಫಾರ್ಮೇಷನ್ ಇದೆ ಇದು. ಸೊ ನೆಕ್ಸ್ಟ್ ಈಗ ಮಷಿನ್ ಎ ಅಂತ ಹಾಕ್ರಿ. ಸೊ ಮಷಿನ್ ಎದಾಗ ಸೊ ಏನೇನು ತೆಗೆದುಕೊಳ್ಬೇಕಂದ್ರೆ ಈಗ ನೋಡ್ರಿ ಮಷಿನ್ ಎದಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಓಕೆ. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ದಾಗ ನೋಡ್ರಿ ಎಷ್ಟು ಕೊಟ್ಟಿದ್ದಾರೆ ಒರಿಜಿನಲ್ ಕಾಸ್ಟ್ ಆಫ್ ಅಂತ ಹೇಳಿ ಕೊಟ್ಟಿದಾರಲ್ಲ. ಸೊ 56,125 ಏನಿದೆಯಲ್ಲ. ಸೊ ಇದು ಮಷಿನ್ ಪಿ ದ ಇನ್ವೆಸ್ಟ್ಮೆಂಟ್ ಓಕೆ. 56,125 ತೆಗೆದುಕೊಳ್ರಿ. ಸೇಮ್ ನೆಕ್ಸ್ಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಓಕೆ. ಸೊ ಮಷಿನರಿ ಪಿ ದ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ. ಸ್ಕ್ರ್ಯಾಪ್ ವ್ಯಾಲ್ಯೂ ನಥಿಂಗ್ ಬಟ್ ಸಾಲ್ವೇಜ್ ವ್ಯಾಲ್ಯೂ ಅಂತಾರೆ ಅಂತ ಹೇಳಿ ನಾನು ನಿಮ್ಗೆ. ಸೊ ಈಗ ಎಷ್ಟಿದೆ 3,000 ಇದೆ ಓಕೆ. ಸೊ ಮೈನಸ್ 3,000 ಮಾಡಿರಿ. ಸೊ ಇದಕ್ಕೆ ಡಿವೈಡೆಡ್ ಬೈ 2 ಮಾಡ್ಕೊರಿ. ಸೊ ಅಮೌಂಟ್ ಏನು ಬರುತ್ತಲ್ಲ. ಸೊ ಅಮೌಂಟನ್ನು ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ ಪ್ರಾಬ್ಲಮ್ದಾಗ ಕೊಟ್ಟಾರಲ್ಲ ನೋಡೋಣ ಓಕೆ. ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ವರ್ಕಿಂಗ್ ಕ್ಯಾಪಿಟಲ್ 5,000 ಅಂತೇಳಿ ಕೊಟ್ಟಿದ್ದಾರೆ ಓಕೆ. ಸೊ ಈ 5,000 ತೆಗೆದುಕೊಳ್ರಿ. ಜಸ್ಟ್ ಏನಿಲ್ಲ ನಿಮ್ಮ ಫಾರ್ಮುಲಾ ಬಂದರೆ ಮುಗಿದೋಯ್ತು, ಪ್ರಾಬ್ಲಮ್ ಈಸಿಲಿ ಸಾಲ್ವ್ ಮಾಡ್ಬೋದು ನೀವು. ವರ್ಕಿಂಗ್ ಕ್ಯಾಪಿಟಲ್ 5,000 ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ. ಸೊ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಆಲ್ರೆಡಿ ಹೇಳಿದನಲ್ಲ. ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟು 3,000 ಅಂದರೆ ಸಾಲ್ವೇಜ್ ವ್ಯಾಲ್ಯೂ ಅದ 3,000 ಮೆನ್ಷನ್ ಮಾಡಿರಿ. ಸೊ 3,000 ಮೆನ್ಷನ್ ಮಾಡಿರಿ. ಸೊ ಅಮೌಂಟ್ ಬರುತ್ತೆ ಎಷ್ಟು ಅಂದರೆ 34,562.5 ಅಂತೇಳಿ ಬರುತ್ತೆ ಓಕೆ. ಸೊ ನೆಕ್ಸ್ಟ್ ನಾವು ಮಷಿನರಿ ಬಿ ನೋಡ್ರಿ. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೋಡ್ರಿ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಿರಿ ಡಿವೈಡೆಡ್ ಬೈ 2 ಮಾಡ್ಕೋಬೇಕು ಓಕೆ. ಸೊ ಇದಾದ ನಂತರ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಮಾಡಬೇಕು ಓಕೆ. ಸೊ ಈಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಓಕೆ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಮಷಿನ್ ಕ್ಯೂದ 56,125 ಇದೆ. ನೆಕ್ಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದಾಗ 2,000 ಮಾಡಬೇಕು ಓಕೆ. 2,000 ಡಿವೈಡೆಡ್ ಬೈ 2 ಮಾಡಬೇಕು ಓಕೆ. ಸೊ ಇಲ್ಲಿ ನೋಡ್ರಿ 56,125 ಮೈನಸ್ 2,000 ಡಿವೈಡೆಡ್ ಬೈ 2 ಮಾಡ್ಕೋರಿ. ಸೊ ಇದಾದ ನಂತರ ವರ್ಕಿಂಗ್ ಕ್ಯಾಪಿಟಲ್ ಓಕೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ನೋಡ್ರಿ 6,000 ಇದೆ ನೋಡ್ರಿ. ಎಡಿಷ್ನಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತಿದ್ದೀರ 6,000 ತೆಗೆದುಕೊಳ್ರಿ. ಸೊ 6,000 ನೆಕ್ಸ್ಟ್ ಒನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ ರೀ ಆಲ್ರೆಡಿ ನಾವು ತೆಗೆದುಕೊಂಡಿದ್ದೀವಿ 2,000. ಇಲ್ಲಾದರೆ ಇನ್ನೇನು ನೋಡ್ರಿ. ಸೊ ನಿಮ್ಗೆ ಮತ್ತೊಮ್ಮೆ ಕ್ಲಿಯರ್ ಆಗಲಿ ಸ್ಕ್ರ್ಯಾಪ್ ವ್ಯಾಲ್ಯೂ 2,000 ಇದೆ ಓಕೆ. ಸೊ ಇದು ಮಷಿನರಿ ಕ್ಯೂ ವ್ಯಾಲ್ಯೂ ಇದೆ. ಸೊ 2,000 ತೆಗೆದುಕೊಳ್ಳಿ.
ಸೊ ನೆಕ್ಸ್ಟ್ ಅಮೌಂಟ್ ಬರುತ್ತೆ 35,062.5 ಅಂತೇಳಿ ಬರುತ್ತೆ. ಓಕೆ, ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡುವಾಗ ಸ್ವಲ್ಪ ಏನು ಮಾಡಿರಿ, 56,125 ಮೈನಸ್ 2,000 ಡಿವೈಡೆಡ್ ಬೈ 2 ಮಾಡಬೇಕು, ಪ್ಲಸ್ 6,000 ಪ್ಲಸ್ 2,000 ಮಾಡಿದಾಗ ಇಷ್ಟು ವ್ಯಾಲ್ಯೂ ಬರುತ್ತೆ, 35,062.5 ಅಂತೇಳಿ ಬರುತ್ತೆ. ಓಕೆ, ಸೊ ಈಗ ಅಂದರೆ ನಾವು ಏನು ಪಾಯಿಂಟ್ ಔಟ್ ಮಾಡಿದಂಗೆ ಆತ್ರಿ, ಮೊದಲು ಫಾರ್ಮುಲಾದಾಗ ನೋಡ್ರಿ. ಓಕೆ, ಸೊ ಎಲ್ಲಿದೆ ಫಾರ್ಮುಲಾದಾಗ ನೋಡ್ರಿ. ಈಗ ಫಾರ್ಮುಲಾದಾಗ ಏನು ಪಾಯಿಂಟ್ ಔಟ್ ಮಾಡಿದ್ವಿ ರೀ, ಎವರೇಜ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಔಟ್ ಮಾಡಿದ್ವಿ. ಓಕೆ, ಸೊ ARR ಆಗಬೇಕಾದ್ರೆ ಏನೇನು ಬೇಕು ರೀ, ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಬೇಕು, ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಬೇಕು, ಇಂಟು 100 ಅನ್ಕ ಇನ್ಬಿಲ್ಟ್ ಇರುತ್ತೆ. ಓಕೆ, ಸೊ ಎರಡನ್ನ ನಾವು ಪಾಯಿಂಟ್ ಔಟ್ ಮಾಡಿದ್ವಿ, ಇದನ್ನು ಪಾಯಿಂಟ್ ಔಟ್ ಮಾಡಿದ್ವಿ ರೀ, ಇದನ್ನು ಮಾಡಿದ್ವಿ. ಓಕೆ, ಸೊ ಇನ್ನು ನೆಕ್ಸ್ಟ್ ARRನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ARR ಅಂತ ಹಾಕ್ರಿ. ಇದಕ್ಕೂ ಫಾರ್ಮುಲಾ ಇದೆ, ನೀವು ನೋಡಿದಿರಿ, ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಹಾಕಬೇಕು. ಓಕೆ, ಸೊ ಈಗ ಮಷಿನ್ ಎ ತೆಗೆದುಕೊಳ್ಬೇಕು. ಸೊ ಮಷಿನ್ ಎದ ಒಂದು ಸ್ವಲ್ಪ ನೋಡ್ರಿ. ಸೊ ಮಷಿನರಿ ಎದ ಇದು ಎಷ್ಟು ಬಂದಿದೆ ರೀ ಅಮೌಂಟ್ ರೀ, ಇಲ್ಲಿ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟು ಬಂದಿದೆ, 7,375 ಬಂದಿದೆ. ಓಕೆ, ಸೊ ಏನು ಮಾಡಿರಿ, 7,375 ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ ರೀ, ಮಷಿನರಿ ಏದು ಎವರೇಜ್ ಇನ್ವೆಸ್ಟ್ಮೆಂಟ್ ಇಲ್ಲಿದೆ ನೋಡ್ರಿ, ಎವರೇಜ್ ಇನ್ವೆಸ್ಟ್ಮೆಂಟ್ ಅಂತಿದ್ದಿಲ್ಲ. ಸೊ 34,562.5 ಅಂತೇಳಿ ಬಂದಿದೆ. ಓಕೆ, ಸೊ 34,562.5 ಇಂಟು 100 ಮಾಡಿದಾಗ ಸೊ ಒಂದು ವ್ಯಾಲ್ಯೂ ಬರುತ್ತೆ, 21.33% ಅಂತ ಹಾಕ್ಬೋದು. ನೆಕ್ಸ್ಟ್ ಮಷಿನರಿ ಬಿ ನೋಡ್ರಿ, ಮಷಿನ್ ಬಿ. ಸೊ ಮಷಿನ್ ಬಿದ ಎವರೇಜ್ ಆ್ಯನ್ಯುವಲ್ ಪ್ರಾಫಿಟ್ ಎಷ್ಟಿದೆ ರೀ, 7,849 ಅಂತಿದೆ. ಸೊ ಇದನ್ನು ತೆಗೆದುಕೊಳ್ಳ್ರಿ, 7,849 ಡಿವೈಡೆಡ್ ಬೈ ಎವರೇಜ್ ಇನ್ವೆಸ್ಟ್ಮೆಂಟ್. ಓಕೆ, ಎಷ್ಟಿದೆ ರೀ, 35,062.5 ಅಂತಿದೆ. ಸೊ 35,062.5 ಅಂತ ಹಾಕ್ರಿ, ಇಂಟು 100 ಮಾಡಿದಾಗ ಸೊ ವ್ಯಾಲ್ಯೂ ಬರುತ್ತೆ ಎಷ್ಟು, 22.38 ಸಮಥಿಂಗ್ ಬರುತ್ತೆ. ಸೊ ಇಷ್ಟೇ ನೀವು ತೆಗೆದುಕೊಳ್ಬೋದು, ಇಲ್ಪ ಅಂತಂದ್ರೆ 4 ಡಿಜಿಟ್ ಆದ್ರೂ ತೆಗೆದುಕೊಳ್ಬೋದು. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಥರ ಇದು 21.33%, ನೆಕ್ಸ್ಟ್ ಒನ್ 22.38%. ಓಕೆ, ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಆಫ್ ARRನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಒಂದು ಸ್ವಲ್ಪ ಇದನ್ನ ಪ್ರಾಬ್ಲಮ ನೀಟಾಗಿ ಅಬ್ಸರ್ವ್ ಮಾಡಿರಿ. ಓಕೆ, ಸೊ ಈ ಥರ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ನಿಮ್ಗೆ ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಪ್ಲಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳು ಕೂಡ ನೀವು ಈಸಿಲಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಯಾವುದಂದ್ರೆ ಕೇಸ್ ಸ್ಟಡಿ ಕೇಳಿದಾರಲ್ಲ, ಸೊ ನೀವು ನೋಡ್ಬೋದು, ಕ್ವಶನ್ ನಂಬರ್ 11 ಅಂತಿದೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.